ರಾಜ್ಯದ ಆರೋಗ್ಯ ಸಚಿವರು ಸ್ಟೋರಿ ನೋಡಲೇಬೇಕು. ಮಹಾರಾಷ್ಟ್ರದ ಹೆಬ್ಬಾಗಿಲಿಂದ ಖ್ಯಾತಿ ಪಡೆದಂಥ ಗಡಿ ಜಿಲ್ಲೆ ಬೀದರ್ನ ಭಾಲ್ಕಿ ಪಟ್ಟಣದ ಏನು ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ, 100 ಹಾಸಿಗೆ ಆಸ್ಪತ್ರೆ ನಿಜಕ್ಕೂ ಗಬ್ಬು ನಾರ್ಲತ್ತದ. ಈಗಾಗಲೇ ಒಳಗಡೆ ಸಾಕಷ್ಟು ಸಮಸ್ಯೆಗಳವ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಮಧ್ಯರಾತ್ರಿ ಏನಾದರೂ ಅಕಾಲಿಕ ಮಳೆ ಬಂದು ವಿದ್ಯುತ್ ಕೈ ಕೊಡ್ತು ಅಂದ್ರೆ ಹೆರಿಗೆ ಇರ್ಬೋದು, ಓಟಿ ಇರ್ಬೋದು, ಸಾಕಷ್ಟು ಆ ಸಮಸ್ಯೆಗಳವ ನೋಡ್ಬೋದು. ನಾವು ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ. ಇದು ಒಂದಿಲ್ಲ ಎರಡಿಲ್ಲ ನೂರಾರು ಹಳ್ಳಿಗಳಿಗೆ ಏನದಂದ್ರೆ ಜನರು ಡಿಪೆಂಡ್ ಆದಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಭಾಲ್ಕಿ. ಅದರ ನಿಜಕ್ಕೂ ಒಂದಿಲ್ಲ ಎರಡಿಲ್ಲ 10 ಹಲವು ಸಮಸ್ಯೆಗಳಿಂದ ರೋಗದಿಂದ ಈ ಆಸ್ಪತ್ರೆ ಬಳಲತ್ತದ ಅಂದ್ರೆ ನೀವು ನಂಬಲೇಬೇಕಾಗ್ಯದ. ಯಾಕಂದ್ರೆ ಆಸ್ಪತ್ರೆಗೆ ರೋಗ ನಿವಾರಣೆಗೋಸ್ಕರ ಜನರು ಬರ್ತಾರೆ, ಆದರೆ ಇಲ್ಲಿ ಬಂದು ರೋಗ ಹಚ್ಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಮುಂಭಾಗದಲ್ಲಿ ಮನೆ ಕಳಿ ಮನೆ ಅಂಗಳ ಹೆಳಪ್ಲೆ ನೋಡ್ಬೋದು ನೀವು. ಇದು ಆಸ್ಪತ್ರೆ ಮುಂಭಾಗದಲ್ಲಿ ನೋಡ್ಬೋದು ಯಾವ ರೀತಿ ಚರಂಡಿ ನೀರು ಆ ನೀರು ಗಬ್ಬು ನಾರ್ಲತ್ತವ. ಈಗಾಗಲೇ ಮುಂದೆ ಮಳೆಗಾಲ ಬರ್ತದ. ಈ ರೀತಿ ಚಿಕನ್ ಗುನ್ಯಾ, ಇಲ್ಲಿ ಜ್ವರ, ಸಾಂಕ್ರಾಮಿಕ ರೋಗಕ್ಕೆ ಏನದಂದ್ರೆ ಆಹ್ವಾನಿಸುವಂಥ ಆಸ್ಪತ್ರೆ ರಾಜ್ಯದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಅದು ಭಾಲ್ಕಿಯಲ್ಲದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಸಮಸ್ಯೆಗಳು ಈ ಒಂದು ಆಸ್ಪತ್ರೆಯಲ್ಲಿ ಇವೆ ಅಂತ ಹೇಳ್ಬೋದು. ಸಾಕಷ್ಟು ಒಳಗಡೆ ಈಗಾಗಲೇ ರಿಪಬ್ಲಿಕ್ ನಮ್ಮ ಕ್ಯಾಮ್ರಾ ಒಳಗಡೆ ಹೋಗಿ ಬಂತು. ಸಾಕಷ್ಟು ಸಮಸ್ಯೆಗಳು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಹೆರಿಗೆ ವಾರ್ಡ್ ಇರ್ಬೋದು, ಪ್ರತಿಯೊಂದು ವಾರ್ಡ್ಗಳಲ್ಲಿ ಫಿಮೇಲ್ ವಾರ್ಡ್ ಇರ್ಬೋದು, ಸಮಸ್ಯೆಗಳವ. ಇಲ್ಲಿ ನೋಡ್ಬೋದು ಸಾಕಷ್ಟು ಭಾಲ್ಕಿ ಪಟ್ಟಣದ ನಾಗರಿಕರು, ಸಾರ್ವಜನಿಕರು ಕೂಡ ಇದ್ದಾರೆ. ಅಂದ್ರೆ 10 ಹಲವು ಸಮಸ್ಯೆಗಳಿಂದ ಏನದಂದ್ರೆ ಭಾಲ್ಕಿ ಸರ್ಕಾರಿ ಆಸ್ಪತ್ರೆ ಬಳಲ್ತಾ ಇದೆ. ನಿಜಕ್ಕೂ ರಾಜ್ಯದ ಆರೋಗ್ಯ ಸಚಿವರು ಈ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡಲೇಬೇಕು. ಏನು ಹೇಳ್ತೀರಿ ಸರ್, ಏನು ಸಮಸ್ಯೆ ಇಲ್ಲ ಆಸ್ಪತ್ರೆಯಲ್ಲಿ? ಇದು ಭಾಲ್ಕಿ ಒಂದು ಕೇಂದ್ರ ಸ್ಥಾನ ರೀ. ಭಾಲ್ಕಿ ಬೀದರ್ ಜಿಲ್ಲೆಯ ಒಂದು ಕೇಂದ್ರ ಸ್ಥಾನ. ಇವತ್ತು 40 ಕಿಲೋಮೀಟ್ರ್ ಅಕ್ಕಪಕ್ಕ ನೋಡಿದರೆ ಒಂದು 5 ತಾಲೂಕುಗಳವ. ಇಂಥ ಒಂದು ತಾಲೂಕು ಕ್ಷೇತ್ರದ ಇವತ್ತೇನಪ್ಪ ಅಂದ್ರೆ 100 ಬೆಡ್ಡಿನ ಆಸ್ಪತ್ರೆ ಇವತ್ತು ಭಾಲ್ಕಿ ಆಗದ. ದಿನ ಕಮ್ಸೆ ಕಮ್ 400-500 ಮಂದಿ ಪೇಷಂಟ್ಗಳು ಭಾಲ್ಕೆ ಬರ್ತಾವೆ. ಆದರೆ ಬಂದಂಥ ಪೇಷಂಟ್ಗಳು ಕರೆಕ್ಟ್ ವ್ಯವಸ್ಥೆ ಸಿಗೋಂಗಿಲ್ಲ ಇಲ್ಲಿ. ಆ ಪೇಷಂಟ್ ಬಂದು ಬರಬೇಕಾದವ್ರಿಗೆ 5 ರೂಪಾಯಿ ಚೀಟಿ ಕೊಟ್ಟು ಪಾಪ ಹೋಗ್ಬೇಕಾದ್ರೆ ಒಳಗೆ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ಸಿಗೋಂಗಿಲ್ಲ. ಡಾಕ್ಟರ್ ಸಿಕ್ಕರೆ ಬೆಡ್ ಸಿಗೋಂಗಿಲ್ಲ, ಬೆಡ್ ಸಿಕ್ಕರೆ ಒಳಗೆ ವ್ಯವಸ್ಥೆ ಸಿಗೋಂಗಿಲ್ಲ. ಪಾಪ ಅವ್ರು ಏನೋ ರೋಗ ಕಳ್ಕೊಬೇಕು, ರೋಗ ಮುಕ್ತಿ ಆಗ್ಬೇಕನ್ನಂತ ಬರ್ತಾರೆ. ಇಲ್ಲಿ ಬಂದಾಗ ಒಳಗಡೆ ಇರ್ತಕ್ಕಂಥ ಅಸ್ವಚ್ಛತೆ ನೀವು ನೋಡ್ಬೇಕಿಲ್ಲ. ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಆ ಯೂರಿನ್ ಮಾಡೋದು ಜಾಗ ಇರಲಿ, ಆ ರಾತ್ರಿ ಏನಪ್ಪ ಅಂದ್ರೆ ಬೇಸಿಗೆ ಕಾಲದಾಗ ಒಳಗೆ ಕರೆಂಟ್ ಇಲ್ಲ, ಫ್ಯಾನ್ ವ್ಯವಸ್ಥೆ ಇಲ್ಲ ಸರಿಯಾಗಿ. ಆ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ನೋಡಿದ್ರೆ ಭಾಳ ಅನ್ನಿಸ್ತದೆ. ಆ ಬರೋಂಥ ಪೇಷಂಟ್ಗಳು ರೋಗ ಮುಕ್ತಿ ಒಳಗೆ ಬರ್ತಾರೆ, ರೋಗ ತೊಗೊಂಡು ಬರ್ತಾರೆ ಅನ್ನೋಂಥ ಒಂದು ಅನುಮಾನ ನಮ್ಗೆ ಹುಟ್ಟಾಕತ್ತದ ರೀ. ಸರ್, ಈಗಾಗಲೇ ಮಳೆ ಬರ್ತಾ ಇದೆ, ಅಕಾಲಿಕ ಮಳೆ, ಗಾಳಿ ಧೂಳಿ. ಮಳೆ ಬಂದ ಸಂದರ್ಭದಲ್ಲಿ ಕರೆಂಟ್ ಹೋಯ್ತು ಅಂದ್ರೆ ರಾತ್ರಿ ಇಡೀ ಕತ್ತಲಲ್ಲೇ ಕಾಲ ಕಳೀತಿದ್ರೆ ಇದು ಗರ್ಭಿಣಿಯರು ಇರ್ಬೋದು, ಬಾಣತಿಯರು ಇರ್ಬೋದು. ಏನು ಹೇಳ್ತೀರಿ ಸರ್ ಇದು? ಮೊನ್ನೆ ದಿನ ಒಂದು ಹಿಂಗೆ ಬಾಣ್ತಾನೆ ಇತ್ತು ಅಂತ ಬಂದಿದ್ದೀರಿ ನಮ್ಮ ದೋಸ್ತಲೇಕ. ಆ ಬಂದ ನೋಡಿದಲ್ಲಿ ವ್ಯವಸ್ಥೆ ಆ ಪಾಪ ಏನಪ್ಪ ಅಂದ್ರೆ ನಾರ್ಮಲ್ ಡೆಲಿವರಿ ಆಯಿತು, ಠೀಕ್ ಆಯಿತು. ಪಾಪ ಅವತ್ತೇನೋ ಸೀಸರ್ ಗೀಸರ್ ಆದ್ರೆ ಅವತ್ತು ಭಾಳ ಪರಿಶೀಲನೆ ಇತ್ತು. ಬಡ ಜನ ಏನೋ ಒಂದು ನಂಬಿಕೆ ಇಟ್ಕೊಂಡು ತಾಲೂಕಿನ ಏನಪ್ಪ ಅಂದ್ರೆ ಒಂದು ಒಳ್ಳೆ ವ್ಯವಸ್ಥೆ ಅದನ್ನು ಕಾರಣಕ್ಕೆ ಇಲ್ಲಿ ಬಂದಿರ್ತಾರೆ. ಬಂದಾಗ ಏನಪ್ಪ ಅಂದ್ರೆ ಅವ್ರಿಗೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ಸೀಸರ್ ಆಗೋವಂಥ ವ್ಯವಸ್ಥೆಗಳಾಗಂಗಿಲ್ಲ. ಇಂಥ ಟೈಮ್ನಾಗ ಅವ್ರಿಗೆ ಏನಾದರೂ ಅಂದ್ರೆ ಬಡವರು ಏನಪ್ಪ ಅಂದ್ರೆ ಮನೆ ಎದ್ದೋಗುವಂಥ ಪರಿಸ್ಥಿತಿಗಳವ. ಸೊ ಇದು ಸಾರ್ವಜನಿಕರ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಸಾಕಷ್ಟು ಸಮಸ್ಯೆಗಳಿಂದ ಆಸ್ಪತ್ರೆ ಬೆಳ್ತಾ ಇದೆ ಸರ್. ಸರ್ಕಾರಿ ಆಸ್ಪತ್ರೆಗೆ ಯಾರು ರಾಜಕಾರಣಿಗಳ ಮಕ್ಕಳು, ಗೌರ್ಮೆಂಟ್ ಆಫೀಸರ್ಸ್ ಮಕ್ಕಳು, ಶ್ರೀಮಂತರು ಯಾರೂ ಬರಲ್ಲ. ಬಡವರು, ನಿರ್ಗತಿಕರು, ರೈತರು, ಕೂಲಿ ಕಾರ್ಮಿಕರು ಬರ್ತಾರೆ ಸರ್. ಸಮಸ್ಯೆಗಳ ಸುಳಿಯಲ್ಲಿ ಆಸ್ಪತ್ರೆ ಇದೆ, ಏನು ಹೇಳ್ತೀರಿ? ಸಮಸ್ಯೆ ಭಾಳಷ್ಟಿದೆ ತಾಲೂಕಿನಲ್ಲಿ. ಬರೋದೇ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಬಡವ್ರ ಮಕ್ಕಳು, ಬಡವರು, ರೈತರು, ದೊಡ್ಡವರು ಯಾರೂ ಇಲ್ಲಿ ಬರೋಲ್ಲ. ತಾವು ನೋಡ್ಬೋದು ನೀರಿನ ಸವಲತ್ತು ಏನು ಕೇಂದ್ರ ಇದೆ ಅಲ್ಲಿ, ನೀರಿನ ಘಟಕ ಕೇಂದ್ರ ಟೋಟಲಿ ವಿಫಲ ಆಗಿದೆ. ಈಗ ತಾವು ಹೇಳಿನಂಗೆ ಮನೆ ಕಳೆ ಅಂಗಳು ತೋರಿಸುವಂಥ ಆಸ್ಪತ್ರೆ ಕಳೆನೇ ತಮ್ಮ ಮುಖ್ಯ ದಾರ ತೋರಿಸ್ತಾ ಇದೆ. ಟಾಯ್ಲೆಟ್ ಅದು ತುಂಬ ಬ್ಲಾಕ್ ಆಗಿದೆ. ತಾವು ದಯವಿಟ್ಟು ಇದಕ್ಕೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿಂದು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ಗಮನ ತಗೋಬೇಕು. ಯಾಕಂದ್ರೆ ಭಾಳಷ್ಟು ಬೇರೆ ಕಡೆ ತಾವು ಕಾಳಜಿ ತೊಗೋತ್ರಿ. ಇದು ಸವಲತ್ತು, ಮೂಲಭೂತ ಸವಲತ್ತು. ಆಸ್ಪತ್ರೆ ಅಂದ್ರೆ ರೋಗಿಗಳು ಇಲ್ಲಿ ಬರ್ತಾರೆ. ಇವನು ಈ ಕಡೆಯಿಂದ ರೋಗಿಗಳು ಬಂದಾಗ ಇಲ್ಲಿಂದ ರೋಗ ತೊಗೊಂಡು ಹೋಯ್ತಾ ಅಂತಾರೆ ಅಂತ ನಮ್ಮದು ಒಂದು ಸಾರ್ವಜನಿಕರ ಒಂದು ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ 10 ಹಲವು ಸಮಸ್ಯೆಗಳ ಮಧ್ಯೆ ಏನದಂದ್ರೆ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ದಾರೆ. ಏನು ಸಮಸ್ಯೆ ಅನ್ನಿಸ್ತೀರಿ? ಏನು ಸುಧಾರಣೆ ಆಗಬೇಕು ಸರ್? ನಮ್ಮದು ಗೆಳೆಯಂದು ಮೊನ್ನಿನ ದಿವಸ ಡೆಲಿವರಿ ಆಗಿತ್ತು, ಬಂದಿದ್ದೇವೆ ಹಾಸ್ಪಿಟಲ್ಗೆ ಬಂದಿದ್ದೇವೆ. ಒಳಗೆ ಹೋಗಿದರೆ ಡ್ರೈನೇಜ್ ಫುಲ್ ವಾಸನೆ ಉಂಟದು. ಡ್ರೈನೇಜ್ ಕ್ಲೀನ್ ಇಲ್ಲ, ನೀರಿನ ವ್ಯವಸ್ಥೆ ಚೆನ್ನಾಗಿಲ್ಲ, ರೋಗಿಗಳಿಗೆ ಕೂಳಕ್ಕೆ ವ್ಯವಸ್ಥೆ ಇಲ್ಲ, ಡಾಕ್ಟರ್ ಬಂದರು ಒಬ್ರಿಗೊಬ್ರು ರೆಸ್ಪಾನ್ಸ್ ಇಲ್ಲ. ಹಿಂಗಾದ್ರೆ ತಾಲೂಕು ಆಸ್ಪತ್ರೆ ಹೆಂಗಿರುತ್ತೆ? ಏನೇನೋ ಹೇಳ್ತಾರೆ ಹಂಗಿದೆ ಹಿಂಗಿದೆ ಅಂಥ ವ್ಯವಸ್ಥೆ ಭಾಲ್ಕಿ ತಾಲೂಕು ಆಸ್ಪತ್ರೆಯಲ್ಲಿ ಏನೂ ಇಲ್ಲ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಎದುರಾಗುತ್ತಿದ್ದು. ಈಗೇನಿದು ಹಳೆ ಆಸ್ಪತ್ರೆ ಅದ, ಇದಕ್ಕೆ ಕರೆಕ್ಟಾಗಿ ಮೇಂಟೆನೆನ್ಸ್ ಇಲ್ಲ. ಮತ್ತು ಈಗ ಹೊಸ ಆಸ್ಪತ್ರೆನೂ ಮತ್ತು ಕಟ್ತಾ ಇದ್ದಾರೆ. ಇದಕ್ಕೆಲ್ಲ ನೀಟಾಗಿ ಇದು ಮಾಡಿ ಸ್ವಚ್ಛತಾ
ಇದರಲ್ಲಿ ಈಗ ನೋಡ್ರಿ ಬರೋ ಹೊತ್ತಿಗೆ ಗೇಟಿಗೆ ಒಂದು ಮೊಳಕಲ್ಲಷ್ಟು ನೀರು ನಿಂತಿವೆ. ಇದಕ್ಕೆ ವ್ಯವಸ್ಥೆ ಒಂದು 2 ದಿವಸನ ಮಾಡಬೇಕು. ಇಲ್ಲಿ ಹೊಂಟ್ರೆ ಮತ್ತು ನಾವು ಬೇರೆ ಈ ರೀತಿಯಲ್ಲಿ ಅದಕ್ಕೆ ಮತ್ತೆ ಅಪ್ಲಿಕೇಶನ್ ಕೊಟ್ಟು ಮೇಲ್ ದರ್ಜೆಗೆ ಹೋಗ್ಬೇಕು ಅಂತ ಹೇಳಿ ಇದು ಮಾಡಿ. ಸಾರ್ವಜನಿಕರು ಆಕ್ರೋಶ ಅಂತ ಹೇಳ್ಬೋದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಕ್ಷೇತ್ರ, ಅವ್ರ ಊರಲ್ಲೇ ಇಂಥ ಪರಿಸ್ಥಿತಿ ಸರ್ಕಾರಿ ಆಸ್ಪತ್ರೆ ಇದೆ ಅಂತೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ತಕ್ಷಣವೇ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅದು ಸುಧಾರಣೆ ಮಾಡೋಂಥ, ಸ್ವಚ್ಛತೆ ಮಾಡೋಂಥ, ಕುಡಿಯೋ ನೀರಿನ ಸಮಸ್ಯೆ ಇರಿದಂತೆ 10 ಹಲವು ಸಮಸ್ಯೆಗಳು ನಿವಾರಣೆ ಮಾಡಲೇಬೇಕು ಎಂಬುದು ಕೂಗು ಭಾಲ್ಕಿ ಪಟ್ಟಣ ಜನರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕನ್ ಬೀದರ್. ರಾಜ್ಯದ ಆರೋಗ್ಯ ಸಚಿವರು ಸ್ಟೋರಿ ನೋಡಲೇಬೇಕು. ಮಹಾರಾಷ್ಟ್ರದ ಹೆಬ್ಬಾಗಿಲಿಂದ ಖ್ಯಾತಿ ಪಡೆದಂಥ ಗಡಿ ಜಿಲ್ಲೆ ಬೀದರ್ನ ಭಾಲ್ಕಿ ಪಟ್ಟಣದ ಏನು ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ, 100 ಹಾಸಿಗೆ ಆಸ್ಪತ್ರೆ, ನಿಜಕ್ಕೂ ಗಬ್ಬು ನಾರ್ಲತ್ತದ. ಈಗಾಗಲೇ ಒಳಗಡೆ ಸಾಕಷ್ಟು ಸಮಸ್ಯೆಗಳವ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಮಧ್ಯರಾತ್ರಿ ಏನಾದರೂ ಅಕಾಲಿಕ ಮಳೆ ಬಂದು ವಿದ್ಯುತ್ ಕೈ ಕೊಡ್ತು ಅಂದ್ರೆ ಹೆರಿಗೆ ಇರ್ಬೋದು, ಓಟಿ ಇರ್ಬೋದು, ಸಾಕಷ್ಟು ಆ ಸಮಸ್ಯೆಗಳವ ನೋಡ್ಬೋದು. ನಾವು ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ. ಇದು ಒಂದಿಲ್ಲ ಎರಡಿಲ್ಲ 100 ಹಳ್ಳಿಗಳಿಗೆ ಏನದಂದ್ರೆ ಜನರು ಡಿಪೆಂಡ್ ಆದಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಭಾಲ್ಕಿ. ಅದರ ನಿಜಕ್ಕೂ ಒಂದಿಲ್ಲ ಎರಡಿಲ್ಲ 10 ಹಲವು ಸಮಸ್ಯೆಗಳಿಂದ, ರೋಗದಿಂದ ಈ ಆಸ್ಪತ್ರೆ ಬಳಲತ್ತದ ಅಂದ್ರೆ ನೀವು ನಂಬಲೇಬೇಕಾಗ್ಯದ. ಯಾಕಂದ್ರೆ ಆಸ್ಪತ್ರೆಗೆ ರೋಗ ನಿವಾರಣೆಗೋಸ್ಕರ ಜನರು ಬರ್ತಾರೆ, ಆದರೆ ಇಲ್ಲಿ ಬಂದು ರೋಗ ಹಚ್ಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಮುಂಭಾಗದಲ್ಲಿ ಮನೆ ಅಂಗಳ ಹೆಳಪ್ಲೆ ನೋಡ್ಬೋದು ನೀವು. ಇದು ಆಸ್ಪತ್ರೆ ಮುಂಭಾಗದಲ್ಲಿ ನೋಡ್ಬೋದು ಯಾವ ರೀತಿ ಚರಂಡಿ ನೀರು, ಆ ನೀರು ಗಬ್ಬು ನಾರ್ಲತ್ತವ. ಈಗಾಗಲೇ ಮುಂದೆ ಮಳೆಗಾಲ ಬರ್ತದ. ಈ ರೀತಿ ಚಿಕನ್ ಗುನ್ಯಾ, ಇಲ್ಲಿ ಜ್ವರ, ಸಾಂಕ್ರಾಮಿಕ ರೋಗಕ್ಕೆ ಏನದಂದ್ರೆ ಆಹ್ವಾನಿಸುವಂಥ ಆಸ್ಪತ್ರೆ ರಾಜ್ಯದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಅದು ಭಾಲ್ಕಿಯಲ್ಲದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಸಮಸ್ಯೆಗಳು ಈ ಒಂದು ಆಸ್ಪತ್ರೆಯಲ್ಲಿ ಇವೆ ಅಂತ ಹೇಳ್ಬೋದು. ಸಾಕಷ್ಟು ಒಳಗಡೆ ಈಗಾಗಲೇ ರಿಪಬ್ಲಿಕ್ ನಮ್ಮ ಕ್ಯಾಮ್ರಾ ಒಳಗಡೆ ಹೋಗಿ ಬಂತು. ಸಾಕಷ್ಟು ಸಮಸ್ಯೆಗಳು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಹೆರಿಗೆ ವಾರ್ಡ್ ಇರ್ಬೋದು, ಪ್ರತಿಯೊಂದು ವಾರ್ಡ್ಗಳಲ್ಲಿ ಫಿಮೇಲ್ ವಾರ್ಡ್ ಇರ್ಬೋದು, ಸಮಸ್ಯೆಗಳವ. ಇಲ್ಲಿ ನೋಡ್ಬೋದು ಸಾಕಷ್ಟು ಭಾಲ್ಕಿ ಪಟ್ಟಣದ ನಾಗರಿಕರು, ಸಾರ್ವಜನಿಕರು ಕೂಡ ಇದ್ದಾರೆ. ಅಂದ್ರೆ 10 ಹಲವು ಸಮಸ್ಯೆಗಳಿಂದ ಏನದಂದ್ರೆ ಭಾಲ್ಕಿ ಸರ್ಕಾರಿ ಆಸ್ಪತ್ರೆ ಬಳಲ್ತಾ ಇದೆ. ನಿಜಕ್ಕೂ ರಾಜ್ಯದ ಆರೋಗ್ಯ ಸಚಿವರು ಈ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡಲೇಬೇಕು. ಏನು ಹೇಳ್ತೀರಿ ಸರ್, ಏನು ಸಮಸ್ಯೆ ಇಲ್ಲ ಆಸ್ಪತ್ರೆಯಲ್ಲಿ? ಇದು ಭಾಲ್ಕಿ ಒಂದು ಕೇಂದ್ರ ಸ್ಥಾನ ರೀ. ಭಾಲ್ಕಿ ಬೀದರ್ ಜಿಲ್ಲೆಯ ಒಂದು ಕೇಂದ್ರ ಸ್ಥಾನ. ಇವತ್ತು 40 ಕಿಲೋಮೀಟ್ರ್ ಅಕ್ಕಪಕ್ಕ ನೋಡಿದ್ರೆ ಒಂದು 5 ತಾಲೂಕುಗಳವ. ಇಂಥ ಒಂದು ತಾಲೂಕು ಕ್ಷೇತ್ರದಾಗ ಇವತ್ತೇನಪ್ಪ ಅಂದ್ರೆ 100 ಬೆಡ್ಡಿನ ಆಸ್ಪತ್ರೆ ಇವತ್ತು ಭಾಲ್ಕಿ ಆಗದ. ದಿನ ಕಮ್ಸೆ ಕಮ್ 400-500 ಮಂದಿ ಪೇಷಂಟ್ಗಳು ಭಾಲ್ಕೆ ಬರ್ತಾವೆ. ಆದ್ರೆ ಬಂದಂಥ ಪೇಷಂಟ್ಗಳು ಕರೆಕ್ಟ್ ವ್ಯವಸ್ಥೆ ಸಿಗಂಗಿಲ್ಲ ಇಲ್ಲಿ. ಆ ಪೇಷಂಟ್ ಬರಬೇಕಾದವ್ರಿಗೆ 5 ರೂಪಾಯಿ ಚೀಟಿ ಕೊಟ್ಟು ಪಾಪ ಹೋಗ್ಬೇಕಾದ್ರೆ ಒಳಗೆ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ಸಿಗಂಗಿಲ್ಲ. ಡಾಕ್ಟರ್ ಸಿಕ್ಕರೆ ಬೆಡ್ ಸಿಗಂಗಿಲ್ಲ. ಬೆಡ್ ಸಿಕ್ಕರೆ ಒಳಗೆ ವ್ಯವಸ್ಥೆ ಸಿಗಂಗಿಲ್ಲ. ಪಾಪ ಅವ್ರು ಏನೋ ರೋಗ ಕಳ್ಕೊಬೇಕು, ರೋಗ ಮುಕ್ತಿ ಆಗ್ಬೇಕನ್ನಂತ ಬರ್ತಾರೆ. ಇಲ್ಲಿ ಬಂದಾಗ ಒಳಗಡೆ ಇರ್ತಕ್ಕಂಥ ಅಸ್ವಚ್ಛತೆ ನೀವು ನೋಡ್ಬೇಕಿಲ್ಲ. ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಆ ಯೂರಿನ್ ಮಾಡೋದು ಜಾಗ ಇರಲಿ, ಆ ರಾತ್ರಿ ಏನಪ್ಪ ಅಂದ್ರೆ ಬೇಸಿಗೆ ಕಾಲದಾಗ ಒಳಗೆ ಕರೆಂಟ್ ಇಲ್ಲ, ಫ್ಯಾನ್ ವ್ಯವಸ್ಥೆ ಇಲ್ಲ ಸರಿಯಾಗಿ. ಆ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ನೋಡಿದ್ರೆ ಭಾಳ ಅನ್ನಿಸ್ತದೆ. ಆ ಬರೋಂಥ ಪೇಷಂಟ್ ರೋಗ ಮುಕ್ತಿ ಒಳಗೆ ಬರ್ತಾರೆ, ರೋಗ ತೊಗೊಂಡು ಬರ್ತಾರೆ ಅನ್ನೋಂಥ ಒಂದು ಅನುಮಾನ ನಮ್ಗೆ ಹುಟ್ಟಾಕತ್ತದ ರೀ. ಸರ್, ಈಗಾಗಲೇ ಮಳೆ ಬರ್ತಾ ಇದೆ, ಅಕಾಲಿಕ ಮಳೆ, ಗಾಳಿ ಧೂಳಿ. ಮಳೆ ಬಂದ ಸಂದರ್ಭದಲ್ಲಿ ಕರೆಂಟ್ ಹೋಯ್ತು ಅಂದ್ರೆ ರಾತ್ರಿ ಇಡೀ ಕತ್ತಲಲ್ಲೇ ಕಾಲ ಕಳೀತಿದ್ರೆ ಇದು ಗರ್ಭಿಣಿಯರು ಇರ್ಬೋದು, ಬಾಣತಿಯರು ಇರ್ಬೋದು. ಏನು ಹೇಳ್ತೀರಿ ಸರ್ ಇದು? ಮೊನ್ನೆ ದಿನ ಒಂದು ಹಿಂಗೆ ಬಾಣ್ತಾನೆ ಇತ್ತು ಅಂತ ಬಂದಿದ್ದೀರಿ ನಮ್ಮ ದೋಸ್ತ ಲೆಕ್ಕ. ಆ ಬಂದಾಗ ನೋಡಿದಲ್ಲಿ ವ್ಯವಸ್ಥೆ ಆ ಪಾಪ ಅದೇನಪ್ಪ ಅಂದ್ರೆ ನಾರ್ಮಲ್ ಡೆಲಿವರಿ ಆಯಿತು, ಠೀಕ್ ಆಯಿತು. ಪಾಪ ಅವತ್ತೇನೋ ಸೀಸರ್ ಆದ್ರೆ ಅವತ್ತು ಭಾಳ ಪರಿಶೀಲನೆ ಇತ್ತು. ಬಡ ಜನ ಏನೋ ಒಂದು ನಂಬಿಕೆ ಇಟ್ಕೊಂಡು ತಾಲೂಕಿನ ಏನಪ್ಪ ಅಂದ್ರೆ ಒಂದು ಒಳ್ಳೆ ವ್ಯವಸ್ಥೆ ಅದನ್ನು ಕಾರಣಕ್ಕೆ ಇಲ್ಲಿ ಬಂದಿರ್ತಾರೆ. ಬಂದಾಗ ಏನಪ್ಪ ಅಂದ್ರೆ ಅವ್ರಿಗೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ಸೀಸರ್ ಆಗೋವಂಥ ವ್ಯವಸ್ಥೆಗಳಾಗಂಗಿಲ್ಲ. ಇಂಥ ಟೈಮ್ನಾಗ ಅವ್ರಿಗೆ ಏನಾದರೂ ಅಂದ್ರೆ ಬಡವರು ಏನಪ್ಪ ಅಂದ್ರೆ ಮನೆ ಎದ್ದೋಗುವಂಥ ಪರಿಸ್ಥಿತಿಗಳವ. ಸೊ ಇದು ಸಾರ್ವಜನಿಕರ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಸಾಕಷ್ಟು ಸಮಸ್ಯೆಗಳಿಂದ ಆಸ್ಪತ್ರೆ ಬಳತಾ ಇದೆ ಸರ್. ಸರ್ಕಾರಿ ಆಸ್ಪತ್ರೆಗೆ ಯಾರು ರಾಜಕಾರಣಿಗಳ ಮಕ್ಕಳು, ಗೌರ್ಮೆಂಟ್ ಆಫೀಸರ್ಸ್ ಮಕ್ಕಳು, ಶ್ರೀಮಂತರು ಯಾರೂ ಬರಲ್ಲ. ಬಡವರು, ನಿರ್ಗತಿಕರು, ರೈತರು, ಕೂಲಿ ಕಾರ್ಮಿಕರು ಬರ್ತಾರೆ ಸರ್. ಸಮಸ್ಯೆಗಳ ಸುಳಿಯಲ್ಲಿ ಆಸ್ಪತ್ರೆ ಇದೆ. ಏನು ಹೇಳ್ತೀರಿ? ಸಮಸ್ಯೆ ಭಾಳಷ್ಟಿದೆ ತಾಲೂಕಿನಲ್ಲಿ. ಬರೋದೇ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಬಡವ್ರ ಮಕ್ಕಳು, ಬಡವರು, ರೈತರು, ದೊಡ್ಡವರು ಯಾರೂ ಇಲ್ಲಿ ಬರೋಲ್ಲ. ತಾವು ನೋಡ್ಬೋದು ನೀರಿನ ಸವಲತ್ತು ಏನು ಕೇಂದ್ರ ಇದೆ ಅಲ್ಲಿ, ನೀರಿನ ಘಟಕ ಕೇಂದ್ರ ಟೋಟಲಿ ವಿಫಲ ಆಗಿದೆ. ಈಗ ತಾವು ಹೇಳಿನಂಗೆ ಮನೆ ಕಳೆ ಅಂಗಳು ತೋರಿಸ್ತಂಥ ಆಸ್ಪತ್ರೆ ಕಳೆನೇ ತಮ್ಮ ಮುಖ್ಯ ದಾರ ತೋರಿಸ್ತಾ ಇದೆ. ಟಾಯ್ಲೆಟ್ ಅದು ತುಂಬ ಬ್ಲಾಕ್ ಆಗಿದೆ. ತಾವು ದಯವಿಟ್ಟು ಇದಕ್ಕೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿಂದ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ಗಮನ ತಗೋಬೇಕು. ಯಾಕಂದ್ರೆ ಭಾಳಷ್ಟು ಬೇರೆ ಕಡೆ ತಾವು ಕಾಳಜಿ ತೊಗೋತ್ರಿ. ಇದು ಸವಲತ್ತು, ಮೂಲಭೂತ ಸವಲತ್ತು. ಆಸ್ಪತ್ರೆ ಅಂದ್ರೆ ರೋಗಿಗಳು ಇಲ್ಲಿ ಬರ್ತಾರೆ. ಇವನು ಈ ಕಡೆಯಿಂದ ರೋಗಿಗಳು ಬಂದಾಗ ಇಲ್ಲಿಂದ ರೋಗ ತೊಗೊಂಡು ಹೋಯ್ತಾ ಅಂತಾರೆ ಅಂತ ನಮ್ಮದು ಒಂದು ಸಾರ್ವಜನಿಕರ ಒಂದು ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ 10 ಹಲವು ಸಮಸ್ಯೆಗಳ ಮಧ್ಯೆ ಏನದಂದ್ರೆ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ದಾರೆ. ಏನು ಸಮಸ್ಯೆ ಅನ್ನಿಸ್ತೀರಿ? ಏನು ಸುಧಾರಣೆ ಆಗಬೇಕು ಸರ್? ನಮ್ಮದು ಗೆಳೆಯಂದು ಮಣ್ಣಿನ ದಿವಸ ಡೆಲಿವರಿ ಆಗಿತ್ತು, ಬಂದಿದ್ದೆ ಹಾಸ್ಪಿಟಲ್ಗೆ ಬಂದಿದ್ದೆ. ಒಳಗೆ ಹೋಗಿದ್ರೆ ಡ್ರೈನೇಜ್ ಫುಲ್ ವಾಸನೆ ಉಂಟದು. ಡ್ರೈನೇಜ್ ಕ್ಲೀನ್ ಇಲ್ಲ, ನೀರಿನ ವ್ಯವಸ್ಥೆ ಚೆನ್ನಾಗಿಲ್ಲ, ರೋಗಿಗಳಿಗೆ ಕೂಳಕ್ಕೆ ವ್ಯವಸ್ಥೆ ಇಲ್ಲ, ಡಾಕ್ಟರ್ ಬಂದರು ಒಬ್ರಿಗೊಬ್ರು ರೆಸ್ಪಾನ್ಸ್ ಇಲ್ಲ. ಹಿಂಗಾದ್ರೆ ತಾಲೂಕು ಆಸ್ಪತ್ರೆ ಹೆಂಗಿರುತ್ತೆ? ಏನೇನೋ ಹೇಳ್ತಾರೆ ಹಂಗಿದೆ ಹಿಂಗಿದೆ ಅಂತ. ವ್ಯವಸ್ಥೆ ಭಾಲ್ಕಿ ತಾಲೂಕು ಆಸ್ಪತ್ರೆಯಲ್ಲಿ ಏನೂ ಇಲ್ಲ. ಏನು ಪ್ರಾಬ್ಲಮ್
ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಎದುರಾಗುತ್ತಿದ್ದು ಈಗೇನಿದು ಹಳೆ ಆಸ್ಪತ್ರೆ ಅದ ಇದಕ್ಕೆ ಕರೆಕ್ಟಾಗಿ ಮೇಂಟೆನೆನ್ಸ್ ಇಲ್ಲ ಮತ್ತು ಈಗ ಹೊಸ ಆಸ್ಪತ್ರೆನೂ ಮತ್ತು ಕಟ್ತಾ ಇದ್ದಾರೆ. ಇದಕ್ಕೆಲ್ಲ ನೀಟಾಗಿ ಇದು ಮಾಡಿ ಸ್ವಚ್ಛತಾ ಇದರಲ್ಲಿ ಈಗ ನೋಡ್ರಿ ಬರೋ ಹೊತ್ತಿಗೆ ಗೇಟಿಗೆ ಒಂದು ಮೊಳಕಲ್ಲಷ್ಟು ನೀರು ನಿಂತಿವೆ. ಇದಕ್ಕೆ ವ್ಯವಸ್ಥೆ ಒಂದು 2 ದಿವಸನ ಮಾಡಬೇಕು. ಇಲ್ಲಿ ಹೊಂಟ್ರೆ ಮತ್ತು ನಾವು ಬೇರೆ ಈ ರೀತಿಯಲ್ಲಿ ಅದಕ್ಕೆ ಮತ್ತೆ ಅಪ್ಲಿಕೇಶನ್ ಕೊಟ್ಟು ಮೇಲ್ ದರ್ಜೆಗೆ ಹೋಗ್ಬೇಕು ಅಂಥೇಳಿ ಇದು ಮಾಡಿ. ಸಾರ್ವಜನಿಕರು ಆಕ್ರೋಶ ಅಂತ ಹೇಳ್ಬೋದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಕ್ಷೇತ್ರ ಅವ್ರ ಊರಲ್ಲೇ ಇಂಥ ಪರಿಸ್ಥಿತಿ ಸರ್ಕಾರಿ ಆಸ್ಪತ್ರೆ ಇದೆ ಅಂತೇಳಿ ಸಾರ್ವಜನಿಕರು ಆಕ್ರೋಶಕ್ಕೆ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ತಕ್ಷಣವೇ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅದು ಸುಧಾರಣೆ ಮಾಡೋಂಥ, ಸ್ವಚ್ಛತೆ ಮಾಡೋಂಥ, ಕುಡಿಯೋ ನೀರಿನ ಸಮಸ್ಯೆ ಇರಿದಂತೆ ಹತ್ತು ಸಮಸ್ಯೆಗಳು ನಿವಾರಣೆ ಮಾಡಲೇಬೇಕು ಎಂಬುದು ಕೂಗು ಭಾಲ್ಕಿ ಪಟ್ಟಣ ಜನದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕನ್ ಬೀದರ್.